Hello everyone, my name is Sachin S. Gowda. I'm working as a lecturer in Government Polytechnic for Women, Hole Narsipura. Let us continue our discussion with digital integrated circuits. So this is session 3 of unit 6. So in this session, we'll understand about the working of TTL NAND gate and CMOS inverter. In the previous session, we had discussed about various electrical parameters or electrical characteristics of logic families and digital ICs. So to revise some of them, so we had discussed about fan in, fan out, so power dissipation, noise margin. So idra ಬಗ್ಗೆ ಎಲ್ಲ ನಾವು ಲಾಸ್ಟ್ ಸೆಷನ್ ಅಲ್ಲಿ ಓದಿದ್ವಿ. So and also we had discussed about what are the important ಪ್ಯಾರಾಮೀಟರ್ಸ್ ಟು ಬಿ ಅಬ್ಸರ್ವ್ಡ್. ಸೊ ಯಾವ್ಯಾವ ಪ್ಯಾರಾಮೀಟರು ನಮ್ಮ ಐ ಸಿಗಳಿಗೆ ಒಳ್ಳೆಯದು, ಯಾವುದು ಹೆಚ್ಚಿಗೆ ಇರಬೇಕು ಮತ್ತು ಯಾವುದು ಕಡಿಮೆ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ನೋಡಿದ್ವಿ. ಸೊ ಆ್ಯಸ್ ವಿ ಆಲ್ರೆಡಿ ನೋ, ಟಿ ಟಿ ಎಲ್ ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸಿಸ್ಟರ್ ಲಾಜಿಕ್. ಸೊ ದಿಸ್ ಲಾಜಿಕ್ ಫ್ಯಾಮಿಲಿ ಈಸ್ ಇಂಪ್ಲಿಮೆಂಟೆಡ್ ವಿತ್ ದ ಹೆಲ್ಪ್ ಆಫ್ ಬೈಪೋಲಾರ್ ಪ್ರೊಸೆಸ್ ಟೆಕ್ನಾಲಜಿ. ಸೊ ಇದೆಲ್ಲ ನಮಗೆ ಗೊತ್ತಿರೋದೇನೆ. ಸೊ ಈ ಒಂದು ಲಾಜಿಕ್ ಫ್ಯಾಮಿಲಿಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಸ್, ಪಿ ಎನ್ ಜಂಕ್ಷನ್ ಡಯೋಡ್ ಮತ್ತು ರೆಸಿಸ್ಟರ್ಗಳು. ಸೊ ಇದೆಲ್ಲದನ್ನು ನಾವು ಒಂದು ಐ ಸಿಯಲ್ಲಿ ಇದನ್ನೆಲ್ಲದನ್ನು ಸೇರಿಸಿ ನಾವು ಟಿ ಟಿ ಎಲ್ ಫ್ಯಾಮಿಲಿ ಐ ಸಿನ ತಯಾರಿಸ್ತೀವಿ. ಪ್ರತಿಯೊಂದು ಲಾಜಿಕ್ ಫ್ಯಾಮಿಲಿಗೂ ಒಂದು ಬೇಸಿಕ್ ಗೇಟ್ ಇರುತ್ತೆ. ಸೊ ಅದೇ ರೀತಿ ನಮ್ಮ ಟಿ ಟಿ ಎಲ್ ಫ್ಯಾಮಿಲಿಗೆ ನ್ಯಾಂಡ್ ಗೇಟು ಒಂದು ಬೇಸಿಕ್ ಗೇಟ್. ಸೊ ಸಿಮಿಲರ್ಲಿ ಫಾರ್ CMOS ಲಾಜಿಕ್ ಫ್ಯಾಮಿಲಿ ಅನ್ ಇನ್ವರ್ಟರ್ ಈಸ್ ಅ ಬೇಸಿಕ್ ಗೇಟ್. ಸೊ ಸಿಮಿಲರ್ಲಿ ಆಲ್ ದ ಲಾಜಿಕ್ ಫ್ಯಾಮಿಲೀಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಬೇಸಿಕ್ ಗೇಟ್ಸ್. ಇನ್ ದಿಸ್ ಸೆಷನ್ ವಿ ವಿಲ್ ಸ್ಟಡಿ ಅಬೌಟ್ ದ ಟಿ ಟಿ ಎಲ್ ನ್ಯಾಂಡ್ ಗೇಟ್, its construction, its working, as well as CMOS inverter, its construction and its working. So as you can see, this is the circuit of a TTL NAND gate. TTL NAND gate to the circuit. Everyone have seen a NAND gate. NAND gate ಎಲ್ಲರೂ ನೋಡಿದ್ದೀರಾ ಅಂತ ಹೇಳಿದ್ರೆ NAND gate IC ನೋಡಿದ್ದೀರಾ, ಅದು 7400 IC ನೋಡಿದ್ದೀರಾ. and also everyone has seen the logic symbol of NAND gate. ಒಂದು NAND gate logic symbol ನೋಡಿದ್ದೀರಾ. So in this slide I have shown the truth table of NAND gate. ಇದು ಸಹ ಎಲ್ಲರಿಗೂ ಗೊತ್ತಿರೋದು. In a NAND gate, when both the inputs are 1, then we get the output as 0. Otherwise the outputs are 1. So 0 ಇದ್ದಾಗ ಔಟ್ಪುಟ್ 1 ಆಗುತ್ತೆ, 1 ಇದ್ದಾಗ ಔಟ್ಪುಟ್ 1 ಆಗುತ್ತೆ, 1 ಇದ್ದಾಗ ಔಟ್ಪುಟ್ 1 ಆಗುತ್ತೆ, ಆ್ಯಂಡ್ 1 ಇದ್ದಾಗ ಔಟ್ಪುಟ್ಟು 0 ಆಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಒಂದು ಟಿ ಟಿ ಎಲ್ ನ್ಯಾಂಡ್ ಗೇಟ್ದು ಸರ್ಕ್ಯೂಟ್ ಡಯಾಗ್ರಾಮ್. ಇದು ಏನಪ್ಪ ಅಂತ ಹೇಳಿದ್ರೆ 7400 ಐ ಸಿ ಇದೆಯಲ್ಲ, ಸೊ ದಟ್ 7400 ಐ ಸಿ ಎಲ್ಲರಿಗೂ ಗೊತ್ತಿರೋ ಥರ ಇಟ್ ಕನ್ಸಿಸ್ಟ್ ಆಫ್ 4 ನ್ಯಾಂಡ್ ಗೇಟ್ಸ್. 4 ನ್ಯಾಂಡ್ ಗೇಟ್ ಇರುತ್ತೆ. ಆ್ಯಂಡ್ ಈಚ್ ನ್ಯಾಂಡ್ ಗೇಟ್, ಪ್ರತಿಯೊಂದು ನ್ಯಾಂಡ್ ಗೇಟನ್ನು ಸಹ ಈ ರೀತಿ ಸರ್ಕ್ಯೂಟಿಂದ ತಯಾರು ಮಾಡಿರ್ತಾರೆ. ಸೊ ಈಚ್ ನ್ಯಾಂಡ್ ಗೇಟ್ ಈಸ್ ಮೇಡ್ ಅಪ್ ಆಫ್ ಎ ಸರ್ಕ್ಯೂಟ್ ಲೈಕ್ ದಿಸ್. ಸೊ ದೇರ್ ಆರ್ ಟೋಟಲಿ 4 ಸರ್ಕ್ಯೂಟ್ಸ್ ದಟ್ ಆರ್ ಶೋನ್ ಇನ್ ದಿಸ್ ಸ್ಲೈಡ್. ಸೊ ಈ ಸ್ಲೈಡಲ್ಲಿ ತೋರಿಸಿರೋ ಥರ 4 ಸರ್ಕ್ಯೂಟ್ಗಳು ಪ್ರತಿಯೊಂದು ನ್ಯಾಂಡ್ ಗೇಟ್ ಐ ಸಿಯಲ್ಲಿ ಇರುತ್ತೆ. ನಾವು ಯು ಕ್ಯಾನ್ ಇಮ್ಯಾಜಿನ್ ದ ಕಾಂಪ್ಲೆಕ್ಸಿಟಿ. ಸೊ ಯಾವ ರೀತಿ ಕಾಂಪ್ಲೆಕ್ಸ್ ಆಗಿರುತ್ತೆ ನಮ್ಮ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಒಳಗಡೆ ಅನ್ನೋದನ್ನ ನೀವಿಲ್ಲಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಇಮ್ಯಾಜಿನ್ ದ ಯೂಸ್ ಆಫ್ ಎನ್ ಐ ಸಿ. ಪ್ರತಿಯೊಂದು ಸಲನೂ ನೀವು ನ್ಯಾಂಡ್ ಗೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಸರ್ಕ್ಯೂಟ್ನ ಡೆವಲಪ್ ಮಾಡೋದು ಎಷ್ಟು ಕಷ್ಟ ಆಗ್ತಿತ್ತು. ಸೊ ಇಫ್ ದೇರ್ ಈಸ್ ಎನಿ ಪ್ರಾಬ್ಲಮ್ ಇನ್ ದಿಸ್ ಸರ್ಕ್ಯೂಟ್, ಸೊ ಯು ನೀಡ್ ಟು ಡಿಬಗ್ ದಿಸ್ ಸರ್ಕ್ಯೂಟ್ ಇಟ್ ಸೆಲ್ಫ್ ಈಸ್ ವೆರಿ ಬಿಗ್. ಇಷ್ಟು ದೊಡ್ಡ ಸರ್ಕ್ಯೂಟ್ನ ನೀವು ಪ್ರತಿಯೊಂದು ಸಲ ಡೆವಲಪ್ ಮಾಡಿ, ಬಿಲ್ಡ್ ಮಾಡಿ, ನ್ಯಾಂಡ್ ಗೇಟನ್ನು ಚೆಕ್ ಮಾಡಿ ವರ್ಕ್ ಮಾಡೋದು ಎಷ್ಟು ಕಷ್ಟ ಇತ್ತು. ಅದ್ರ ಬದಲು ನಮ್ಮ ಐ ಸಿ ಅವ್ರು ಏನು ಮಾಡಿದ್ದಾರೆ, ಐ ಸಿ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡಿದ್ದಾರೆ, ಈ ರೀತಿ ಒಂದು ಸರ್ಕ್ಯೂಟ್ನ ನಮ್ಮ ಐ ಸಿ ಒಳಗಡೆ ಬಿಲ್ಡ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ರಿಲಯಬಲ್ ಆ್ಯಂಡ್ ಆಲ್ಸೋ ಐ ಕ್ಯಾನ್ ಯೂಸ್ ಇಟ್ ಮಲ್ಟಿಪಲ್ ಟೈಮ್ಸ್. ನೀವು ಪದೇ ಈ ಸರ್ಕ್ಯೂಟ್ನ ಬಿಲ್ಡ್ ಮಾಡಬೇಕು ಅಂತ ಇಲ್ಲ. ದಿಸ್ ಈಸ್ ಅಗೈನ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಅವರ್ ಐ ಸಿ. ನಾವು ಇದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಸೊ ದಿಸ್ ಈಸ್ ಜಸ್ಟ್ ಒನ್ ಸರ್ಕ್ಯೂಟ್ ದಟ್ ಈಸ್ ಪ್ರೆಸೆಂಟ್ ವಿತಿನ್ ದ 7400 ಐ ಸಿ. ಒಂದು ನ್ಯಾಂಡ್ ಗೇಟಿನ ಸರ್ಕ್ಯೂಟು ಇದು. ಸೊ ನಾವು ಲೆಟ್ ಅಸ್ ಸಿ ದ ಕನ್ಸ್ಟ್ರಕ್ಷನ್. ಸೊ ಈ ಟಿ ಟಿ ಎಲ್ ನ್ಯಾಂಡ್ ಗೇಟ್, ಟಿ ಟಿ ಎಲ್ ಫ್ಯಾಮಿಲಿ ನ್ಯಾಂಡ್ ಗೇಟನ್ನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅನ್ನೋದನ್ನು ನಾವು ನೋಡೋಣ. ಸೊ ಆಲ್ರೆಡಿ ವಿ ಹ್ಯಾವ್ ಸೀನ್ ದ್ಯಾಟ್ ಎ ಟಿ ಟಿ ಎಲ್ ಲಾಜಿಕ್ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ಎ ಬೈಪೋಲಾರ್ ಟ್ರಾನ್ಸಿಸ್ಟರ್. ಸೊ ಇಲ್ಲೆಲ್ಲರಿಗೂ ನಿಮಗೆ ಬೈಪೋಲಾರ್ ಟ್ರಾನ್ಸಿಸ್ಟರ್ ಅಂದರೆ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಈ ಸರ್ಕ್ಯೂಟಲ್ಲಿ ಕಾಣ್ತಾ ಇದೆ. ದೇರ್ ಆರ್ 4 ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಸ್, Q1, Q2, Q3, Q4. There are diodes. There are 3 diodes actually in this circuit, D1, D2, D3 ಅಂತ 3 ಡಯೋಡ್ಗಳಿದೆ.
ಆ್ಯಂಡ್ ಆಲ್ಸೋ ರೆಸಿಸ್ಟರ್ಸ್. ಸೊ ಇದನ್ನೇ ನಾವು ಹೇಳಿದ್ವಿ. ಸೊ ಈ ಬೈಪೋಲಾರ್ ಟ್ರಾನ್ಸಿಸ್ಟರ್ಸು, ಡಯೋಡ್ಸು ಮತ್ತು ರೆಸಿಸ್ಟರ್ಸ್ ಎಲ್ಲದೂ ಒಂದು ಮಾನೋಲಿಥಿಕ್ ಐ ಸಿ ಮೇಲೆ ಹಾಕ್ಬಿಟ್ಟು ಟಿ ಟಿ ಎಲ್ ಒಂದು ಸರ್ಕ್ಯೂಟ್ನ ಬಿಲ್ಡ್ ಮಾಡ್ತಾರೆ. ಅದನ್ನು ನಾವು ಟಿ ಟಿ ಎಲ್ ಲಾಜಿಕ್ ಫ್ಯಾಮಿಲಿ ಅಂತ ಕರಿತೀವಿ ಅಂತ ನಾವೆಲ್ಲ ಹೇಳಿದ್ವಿ. ಸೊ ದಿಸ್ ಸರ್ಕ್ಯೂಟ್ ಪ್ರೂವ್ಸ್ ದಟ್. ಸೊ ಈ ಸರ್ಕ್ಯೂಟು ಪ್ರೂವ್ ಮಾಡ್ತಾ ಇದೆ ಯಾವ್ಯಾವ ಕಾಂಪೊನೆಂಟ್ಸು ಟಿ ಟಿ ಎಲ್ ಲಾಜಿಕ್ ಫ್ಯಾಮಿಲಿ ಐ ಸಿ ಒಳಗಡೆ ಇರುತ್ತೆ ಅನ್ನೋದನ್ನು. ಸೊ ನಾವು ಲೆಟ್ ಅಸ್ ಸಿ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟಿ ಟಿ ಎಲ್ ನ್ಯಾಂಡ್ ಗೇಟ್. ಸೊ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಸರ್ಕ್ಯೂಟ್ ಯಾವ ರೀತಿ ಬಿಲ್ಡ್ ಮಾಡಿರ್ತಾರೆ ಮತ್ತು ಯಾವ್ಯಾವ ಕಾಂಪೊನೆಂಟ್ಸ್ನ ಯೂಸ್ ಮಾಡಿರ್ತಾರೆ ಈ ಸರ್ಕ್ಯೂಟ್ನ ಬಿಲ್ಡ್ ಮಾಡೋದಕ್ಕೆ ಅನ್ನೋದನ್ನು ನಾವು ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ಬೇಸಿಕಲಿ ದಿಸ್ ಟಿ ಟಿ ಎಲ್ ನ್ಯಾಂಡ್ ಗೇಟ್ ಕನ್ಸಿಸ್ಟ್ ಆಫ್ 4 ಟ್ರಾನ್ಸಿಸ್ಟರ್ಸ್. ಸೊ 4 ಟ್ರಾನ್ಸಿಸ್ಟರ್ಗಳಿದೆ. ಅದನ್ನು ನಾವು ಈ ಸರ್ಕ್ಯೂಟಲ್ಲಿ Q1, Q2, Q3 ಆ್ಯಂಡ್ Q4 ಅಂತ ಕರಿತಾ ಇದ್ದೀವಿ. Q1 ಈಸ್ ಎ ಮಲ್ಟಿ ಎಮಿಟರ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಮಲ್ಟಿ ಎಮಿಟರ್ ಅಂತ ಹೇಳಿದ್ರೆ as you can see in the circuit for transistor Q1 there are 2 emitters. ಸೊ 2 ಎಮಿಟರ್ಗಳಿದೆ. ಸೊ ಆ 2 ಎಮಿಟರ್ಗಳಿಗೆ ನಾವು ನಮ್ಮ ಇನ್ಪುಟ್ಸ್ನ ಕೊಡ್ತೀವಿ. ಯಾವ ಇನ್ಪುಟ್ಸ್ನ ಕೊಡ್ತೀವಿ? ವಿ ಆಲ್ ನೋ ದಟ್ ನ್ಯಾಂಡ್ ಗೇಟ್ ಹ್ಯಾಸ್ 2 ಇನ್ಪುಟ್ಸ್. 2 ಇನ್ಪುಟ್ ಗೇಟು ನ್ಯಾಂಡ್ ಗೇಟ್ ಅನ್ನೋದು. ಆ 2 ಇನ್ಪುಟ್ಸ್ನ ನಾವು ಈ ಮಲ್ಟಿಪಲ್ ಎಮಿಟರ್ ಟ್ರಾನ್ಸಿಸ್ಟರ್ Q1ಗೆ ನಾವು ಕೊಡ್ತೀವಿ. ಸೊ ಒಂದು ಎಮಿಟರ್ಗೆ ಇನ್ಪುಟ್ ಎ ಕೊಡ್ತೀವಿ, ಇನ್ನೊಂದು ಎಮಿಟರ್ಗೆ ಇನ್ಪುಟ್ ಬಿನ ಕೊಡ್ತೀವಿ. So next there are 2 diodes, as you can see the diodes D1, D2 and D3. So 2 diodes D2 ಮತ್ತು D3 ಅಂತ ಎರಡಿದೆ. So these 2 diodes are used to protect the circuit against negative input voltages. So diode ಬಗ್ಗೆ ಎಲ್ಲರಿಗೂ ಗೊತ್ತು. We have all seen in SCD ಅಲ್ಲಿ ನೋಡಿದ್ದೀವಿ. A diode can be forward biased as well as reverse biased. Forward bias ಆದಾಗ ಕಂಡಕ್ಟ್ ಮಾಡುತ್ತೆ, reverse bias ಆದಾಗ ಕಂಡಕ್ಟ್ ಮಾಡಲ್ಲ. So the basic things we already know. So these 2 diodes D2 and D3 they are used basically to protect the circuit against the negative input voltage. So also there are 2 transistors Q3 and Q4 ಅಂತ 2 ಟ್ರಾನ್ಸಿಸ್ಟರ್ towards the right side of the circuit ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. So the arrangement of those 2 transistors Q3 and Q4 is called as totem pole. Totem pole arrangement ಅಂತ ಕರಿತೀವಿ. ಟೋಟೆಮ್ ಪೋಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ವೆನ್ Q3 is on Q4 ಆಫ್ ಆಗಿರುತ್ತೆ, Q4 ಆನ್ ಆಗಿದ್ದಾಗ Q3 ಆಫ್ ಆಗಿರುತ್ತೆ. ಸೊ ಎರಡೂ ಒಂದೇ ಸಲ ಯಾವಾಗಲೂ ಆನ್ ಆಗಿರಲ್ಲ. ಅಂದರೆ Q3 ಮತ್ತು Q4 ಯಾವಾಗಲೂ ಎರಡೂ ಆನ್ ಆಗಿರಲ್ಲ ಒಟ್ಟಿಗೆ. ಇಲ್ಲ Q3 ಆನ್ ಆಗಿದ್ರೆ Q4 ವಿಲ್ ಬಿ ಆಫ್. ಇಫ್ Q4 is on, Q3 is off. ಸೊ ದಿಸ್ ಕೈಂಡ್ ಆಫ್ ಎನ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಆಸ್ ಟೋಟೆಮ್ ಪೋಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸೊ ನಾವು ಲೆಟ್ ಅಸ್ ಸ್ಟಡಿ ದ ಆಪರೇಷನ್ ಆಫ್ ಟಿ ಟಿ ಎಲ್ ನ್ಯಾಂಡ್ ಗೇಟ್. ಟಿ ಟಿ ಎಲ್ ನ್ಯಾಂಡ್ ಗೇಟು ಆಪರೇಷನನ್ನು ನಾವು ನೋಡೋಣ. ಸೊ ವಿ ಆಲ್ ನೋ ದ ಟ್ರೂತ್ ಟೇಬಲ್ ಆಫ್ ಅವರ್ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟ್ ಟ್ರೂತ್ ಟೇಬಲ್ ಎಲ್ಲರಿಗೂ ಗೊತ್ತು. ಸೊ ನ್ಯಾಂಡ್ ಗೇಟಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ವೆನ್ ಎನಿ ಆಫ್ ದ ಇನ್ಪುಟ್ಸ್, ಸೊ ಎ ಮತ್ತು ಬಿ ಅಂತ 2 ಇನ್ಪುಟ್ ಇದೆ, ಯಾವುದಾದ್ರೂ ಒಂದೇ ಒಂದು ಇನ್ಪುಟ್ ಕಂಡೀಷನ್ನು 0 ಆಯಿತು ಅಂತ ಹೇಳಿದ್ರೆ ಔಟ್ಪುಟ್ 1 ಆಗುತ್ತೆ. ಇಫ್ ಬೋತ್ ದ ಇನ್ಪುಟ್ಸ್ ಆರ್ 1, ಸೊ 2 ಇನ್ಪುಟ್ಗಳು 1 ಆದಾಗ ಔಟ್ಪುಟ್ ನಮ್ಮದು 0 ಆಗುತ್ತೆ. ಸೊ ಈಗ ನಾವು ಈ ಟಿ ಟಿ ಎಲ್ ನ್ಯಾಂಡ್ ಗೇಟ್ ಸರ್ಕ್ಯೂಟ್ ಆಪರೇಷನ್ ಸ್ಟಡಿ ಮಾಡಬೇಕಾದ್ರೆ ವಿ ವಿಲ್ ಬ್ರೇಕ್ ದಿಸ್ ಇಂಟು 2 ಸ್ಟೇಜಸ್. ಸೊ 2 ಸ್ಟೇಜ್ ಆಗಿ ನಾವು ಬ್ರೇಕ್ ಮಾಡೋಣ. ದಿಸ್ ಈಸ್ ದ ಫಸ್ಟ್ ಸ್ಟೇಜ್ ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಆರ್ ಬೋತ್ ದ ಇನ್ಪುಟ್ಸ್ ಆರ್ ಲೋ. ಸೊ ಇನ್ಪುಟ್ ಎ ಮತ್ತು ಬಿ ಅಲ್ಲಿ ಯಾವುದಾದ್ರೂ ಒನ್ ಆಫ್ ದ ಇನ್ಪುಟ್ಸು ಲೋ ಇರ್ಬೋದು ಅಥವಾ ಬೋತ್ ಆಫ್ ದ ಇನ್ಪುಟ್ಸ್ ಲೋ ಇರ್ಬೋದು. ಎರಡಕ್ಕೂ ವರ್ಕಿಂಗು ಒಂದೇ ಥರ ಆಗುತ್ತೆ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ವೆನ್ ಒನ್ ಆಫ್ ದ ಇನ್ಪುಟ್ಸ್ ಈಸ್ ಲೋ ಆರ್ ಬೋತ್ ದ ಇನ್ಪುಟ್ಸ್ ಆರ್ ಲೋ. So the base emitter junction of Q1 is forward biased. So when one of the inputs or both the inputs are low, the base emitter junction of transistor Q1 is forward biased. Transistor Q1 base emitter junction forward bias ಆಗಿದೆ. ಸೊ ಫಾರ್ವರ್ಡ್ ಬಯಾಸ್ ಆಗಿದೆ ಮತ್ತು ದಿಸ್ ಟ್ರಾನ್ಸಿಸ್ಟರ್ ಈಸ್ ಇನ್ ಸ್ಯಾಚುರೇಷನ್ ರೀಜನಲ್ಲಿ ಈ ಟ್ರಾನ್ಸಿಸ್ಟರ್ ಇರುತ್ತೆ. ಹಾಗಾಗಿ ದಿಸ್ ಟ್ರಾನ್ಸಿಸ್ಟರ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್. ಈ ಟ್ರಾನ್ಸಿಸ್ಟರು ಕಂಡಕ್ಷನನ್ನು ಸ್ಟಾರ್ಟ್ ಮಾಡುತ್ತೆ. ಆ್ಯಸ್ ಯು ಕ್ಯಾನ್ ಸಿ the collector of transistor Q1 is connected to the base of transistor Q2. Since this transistor Q1 is conducting, transistor Q1 conduct ಮಾಡ್ತಿರೋದ್ರಿಂದ there is no current available at the base of the transistor Q2. Q2 transistor ನ ಬೇಸಲ್ಲಿ ಯಾವುದೇ ರೀತಿ ಕರೆಂಟ್ ಇರಲ್ಲ. So we have already studied the operation of the
ಟ್ರಾನ್ಸಿಸ್ಟರ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಸ್ದು ಆಪರೇಷನ್ ನಾವೆಲ್ಲ SCD ಸೆಮಿ ಕಂಡಕ್ಟರ್ ಡಿವೈಸಸ್ ಸಬ್ಜೆಕ್ಟಲ್ಲಿ ನೋಡಿದ್ದೀವಿ. ಸೊ ವೆನ್ ದೆರ್ ಈಸ್ ನೋ ಕರೆಂಟ್ ದಟ್ ಈಸ್ ಅವೈಲೇಬಲ್ ಅಟ್ ದ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ Q2 ಈಸ್ ಕಟ್ ಆಫ್. ಟ್ರಾನ್ಸಿಸ್ಟರ್ Q2 ಎಂಟರ್ಸ್ ದ ಕಟ್ ಆಫ್ ರೀಜನ್ ಎಂಟರ್ ಆಗುತ್ತೆ ಆ್ಯಂಡ್ ಇಟ್ ಡಸ್ ನಾಟ್ ಕಂಡಕ್ಟ್. Q2 ಏನು ಮಾಡುತ್ತೆ, ಕಂಡಕ್ಷನನ್ನು ಮಾಡೋದಿಲ್ಲ. Q2 ಕಂಡಕ್ಷನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಸಿ ಅಗೈನ್ ದ ಎಮಿಟರ್ ಆಫ್ transistor Q2 is connected to the base of transistor Q4. Q2 ಟ್ರಾನ್ಸಿಸ್ಟರ್ನ ಎಮಿಟರು Q4 ಟ್ರಾನ್ಸಿಸ್ಟರ್ನ ಬೇಸ್ಗೆ ಕನೆಕ್ಟ್ ಆಗಿದೆ. and also the collector of transistor Q2 is connected to the base of transistor Q3. ಸೊ ಈ ಸಿಚುವೇಶನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ Q3 ಬೇಸ್ಗೆ ಕರೆಂಟ್ ಸಪ್ಲೈ ಆಗ್ತಾ ಇದೆ, ಹಾಗಾಗಿ Q3 ಸ್ಟಾರ್ಟ್ಸ್ ಕಂಡಕ್ಟಿಂಗ್. whereas since Q2 is in cutoff region and it is not turned on or it is off, Q4 ಟ್ರಾನ್ಸಿಸ್ಟರ್ನ ಬೇಸ್ಗೆ ಯಾವುದೇ ರೀತಿ ಕರೆಂಟ್ ಸಪ್ಲೈ ಆಗ್ತಿಲ್ಲ ಆ್ಯಂಡ್ Q4 ಟ್ರಾನ್ಸಿಸ್ಟರ್ ಈಸ್ ಇನ್ cutoff region and Q4 is also not conducting. But the transistor Q3 has current at its base and transistor Q3 starts conducting. Q3 ಕಂಡಕ್ಟ್ ಮಾಡ್ತಾ ಇದೆ. Q3 ಕಂಡಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ ಸ್ಟೇಜ್ ದಟ್ ಈಸ್ Y ಅಂತ ಕಾಣಿಸ್ತಿದೆ ಎಲ್ಲರಿಗೂ. ಸೊ ಔಟ್ಪುಟ್ ವೈಯಲ್ಲಿ ನಮಗೆ ಹೈ ಬರುತ್ತೆ, ಔಟ್ಪುಟ್ ವೈಯಲ್ಲಿ ನಮಗೆ ಹೈ ಬರುತ್ತೆ. ಸೊ ಆಗ ನಮ್ಮ ಇನ್ಪುಟ್ಸ್ 0 ಅಥವಾ 0 ಕೊಟ್ಟಿದ್ದಾಗ ನಮ್ಮ ಔಟ್ಪುಟ್ಟು 1 ಅನ್ನೋದನ್ನು ನಾವೀಗ ಎಸ್ಟಾಬ್ಲಿಷ್ ಮಾಡಿದ್ವಿ. ದಿಸ್ ಈಸ್ ಅಗೈನ್ ಎಕ್ಸ್ಪ್ಲೇನಿಂಗ್ ದ ಸೇಮ್ ಥಿಂಗ್. ಸೊ ಹಿಯರ್ ದ ಸ್ಯಾಚುರೇಟೆಡ್ Q3 ಪ್ರೊವೈಡ್ಸ್ ಅ ಲೋ ಇಂಪಿಡೆನ್ಸ್ ಪಾತ್ ಫ್ರಮ್ VCC ಟು ದ ಔಟ್ಪುಟ್. ಸೊ ಆ್ಯಸ್ ಯು ಕ್ಯಾನ್ ಸಿ Q3 ಈಸ್ ಇನ್ ಸ್ಯಾಚುರೇಷನ್ ರೀಜನ್. ನಮ್ಮ ಟ್ರಾನ್ಸಿಸ್ಟರು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರು ಸ್ಯಾಚುರೇಷನ್ ರೀಜನ್ ಮತ್ತು ಆ್ಯಕ್ಟಿವ್ ರೀಜನಲ್ಲಿದ್ದಾಗ ಕಂಡಕ್ಟ್ ಮಾಡುತ್ತೆ. ಎಲ್ಲರಿಗೂ ಗೊತ್ತು, ನಾನು ಆಗಲೇ ಹೇಳ್ದಂಗೆ Q3 ಟ್ರಾನ್ಸಿಸ್ಟರ್ ಈಸ್ ಕಂಡಕ್ಟಿಂಗ್, ಸೊ ಇಟ್ ಪ್ರೊವೈಡ್ಸ್ ಅ ಲೋ ಇಂಪಿಡೆನ್ಸ್ ಪಾತ್, ಅಂದರೆ ಕಂಡಕ್ಷನ್ಗೆ ಒಂದು ಪಾತನ್ನು ಪ್ರೊವೈಡ್ ಮಾಡುತ್ತೆ. ಸೊ ಎ ಹೈ ಔಟ್ಪುಟ್ ಫಾರ್ ಲೋ ಇನ್ಪುಟ್ಸ್. ಸೊ ಹೈ ಔಟ್ಪುಟ್ ಫಾರ್ ದ ಲೋ ಇನ್ಪುಟ್ಸ್ ಅಟ್ ಬೋತ್ ದ ಇನ್ಪುಟ್ಸ್ ಆರ್ ಎನಿ ಒನ್ ಆಫ್ ದ ಇನ್ಪುಟ್ ಲೋ ಇತ್ತು ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ಟು ಹೈ ಆಗುತ್ತೆ. ಸೊ ದೆರ್ ಆರ್ 2 ಡಯೋಡ್ಸ್ ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಸೊ ದ ಡಯೋಡ್ಸ್ D2 ಆ್ಯಂಡ್ D3 ಆರ್ ಯೂಸ್ಡ್ ಟು ಪ್ರಿವೆಂಟ್ ನೆಗೆಟಿವ್ ವೋಲ್ಟೇಜಸ್ ಅಟ್ ದ ಇನ್ಪುಟ್. ಸೊ ನೆಗೆಟಿವ್ ವೋಲ್ಟೇಜಸ್ ಬಂದು ನಮ್ಮ ಟ್ರಾನ್ಸಿಸ್ಟರ್ Q1 ಡ್ಯಾಮೇಜ್ ಆಗೋದನ್ನು ಈ ಡಯೋಡ್ಸ್ D2 ಮತ್ತು D3 ಅವಾಯ್ಡ್ ಮಾಡುತ್ತೆ. ಡಯೋಡ್ D1 ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ Q3 will turn off when Q2 is on. Q2 ಆನ್ ಆಗಿದ್ದಾಗ Q3 ಆಫ್ ಆಗಬೇಕು. ಸೊ to ensure that will be ensured by the diode D1. Diode D1 ಏನು ಎನ್ಶೂರ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ Q3 ಆಫ್ ಆಗಬೇಕು. ಯಾವಾಗ ಅಂತ ಹೇಳಿದ್ರೆ ನಮ್ಮ ಟ್ರಾನ್ಸಿಸ್ಟರ್ Q2 ಆನ್ ಆಗಿದ್ದಾಗ ಆಫ್ ಆಗಬೇಕು Q3. ನಾವು ಫಸ್ಟ್ ಕಂಡೀಷನ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಏನು ಫಸ್ಟ್ ಕಂಡೀಷನ್? ವೆನ್ ಎನಿ ಆಫ್ ದ 2 inputs are low or both the inputs are low, the output of the NAND gate is high ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಈಗ ಇನ್ನೊಂದು ಕಂಡೀಷನ್ ಉಳ್ಕೊಳ್ತು. ಏನು ಆ ಕಂಡೀಷನ್ ಅಂತ ಹೇಳಿದ್ರೆ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ. ವೆನ್ ಬೋತ್ ದ ಇನ್ಪುಟ್ಸ್, ಯಾವುದು 2 ಇನ್ಪುಟ್ಸ್ ಎ ಮತ್ತು ಬಿ ಅನ್ನೋ 2 ಇನ್ಪುಟ್ಸು ಹೈ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ 2 ಇನ್ಪುಟ್ಸು ಹೈ ಆಗಿದ್ದಾಗ ಏನಾಗುತ್ತೆ, ದ ಬೇಸ್ ಎಮಿಟರ್ ಜಂಕ್ಷನ್ ಆಫ್ ದ ಟ್ರಾನ್ಸಿಸ್ಟರ್ Q1 ಈಸ್ ರಿವರ್ಸ್ ಬಯಾಸ್ಡ್. ಸೊ ಇನ್ಪುಟ್ ಸೈಡಲ್ಲಿರೋ ಅಂಥ ಟ್ರಾನ್ಸಿಸ್ಟರ್ Q1 ವಿಲ್ ಬಿ ರಿವರ್ಸ್ ಬಯಾಸ್ಡ್ as well as the base collector junction is forward biased. ಸೊ ಬೇಸ್ ಎಮಿಟರ್ ಜಂಕ್ಷನ್ ರಿವರ್ಸ್ ಬಯಾಸ್ ಆಗುತ್ತೆ ಮತ್ತು ಬೇಸ್ ಕಲೆಕ್ಟರ್ ಜಂಕ್ಷನ್ನು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಪರ್ಮಿಟ್ಸ್ ಕರೆಂಟ್ ಥ್ರೂ R1 ಆ್ಯಂಡ್ ದ ಬೇಸ್ ಕಲೆಕ್ಟರ್ ಜಂಕ್ಷನ್ ಆಫ್ Q1 ಇಂಟು ದ ಬೇಸ್ ಆಫ್ Q2, ದಸ್ ಡ್ರೈವಿಂಗ್ Q2 ಇಂಟು ಸ್ಯಾಚುರೇಷನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ದ ಟ್ರಾನ್ಸಿಸ್ಟರ್ Q1 ಈಸ್ ಇನ್ ಕಟ್ ಆಫ್ ರೀಜನ್, ಅದು ಕಂಡಕ್ಷನ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಟ್ರಾನ್ಸಿಸ್ಟರ್ Q2 ಬೇಸಲ್ಲಿ ಕರೆಂಟ್ ಸಿಕ್ತು ಮತ್ತು ಟ್ರಾನ್ಸಿಸ್ಟರ್ Q2 ಬೇಸ್ಗೆ ಕರೆಂಟ್ ಸಪ್ಲೈ ಆಗ್ತಿರೋದ್ರಿಂದ ದ ಟ್ರಾನ್ಸಿಸ್ಟರ್ Q2 ಈಸ್ ಇನ್ ಸ್ಯಾಚುರೇಷನ್ ರೀಜನ್. ಟ್ರಾನ್ಸಿಸ್ಟರ್ Q2 ಸ್ಯಾಚುರೇಷನ್ ರೀಜನ್ನಲ್ಲಿದೆ ಮತ್ತು ಟ್ರಾನ್ಸಿಸ್ಟರ್ Q2 ಈಸ್ ಕಂಡಕ್ಟಿಂಗ್. ಟ್ರಾನ್ಸಿಸ್ಟರ್ Q2 ಕಂಡಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಸೊ ವಿ ಹ್ಯಾವ್ ಸೀನ್ ಇನ್ ದಿಸ್ ಸರ್ಕ್ಯೂಟ್ ಟ್ರಾನ್ಸಿಸ್ಟರ್ Q2ದು emitter is connected to the base of transistor Q4. In this scenario, the base of the transistor Q4 gets the supply. Base of the transistor Q4 ಗೆ ಕರೆಂಟು ಸಿಗುತ್ತೆ. ಹಾಗಾಗಿ the transistor Q4 is turned on ಅಥವಾ transistor Q4 is in saturation region and the transistor Q4 starts conducting. Whereas the base of the transistor Q3
does not have any current, so the transistor Q3 will enter cutoff region. ಟ್ರಾನ್ಸಿಸ್ಟರ್ Q2 ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ Q3 ಏನಾಗುತ್ತೆ ಅಂದರೆ ಕಟ್ ಆಫ್ ರೀಜನ್ಗೆ ಹೋಗುತ್ತೆ. Q3 ಕಟ್ ಆಫ್ ರೀಜನಿಗೆ ಹೋಗೋದ್ರಿಂದ Q3 ವಿಲ್ ಸ್ಟಾಪ್ ಕಂಡಕ್ಟಿಂಗ್. ಹಾಗಾಗಿ ನಮ್ಮ ಔಟ್ಪುಟ್ ಸ್ಟೇಜ್ ವೈಯಲ್ಲಿ ಗ್ರೌಂಡ್ ಪೊಟೆನ್ಷಿಯಲ್ ಅಥವಾ ಝೀರೋ ಬರುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ದಟ್ ವೆನ್ ಬೋತ್ ದ ಇನ್ಪುಟ್ ಎ ಮತ್ತು ಇನ್ಪುಟ್ ಬಿ ಎರಡು ಹೈ ಇತ್ತು ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ ಆಫ್ ದ NAND ಗೇಟ್ will be low. So therefore we have a low output for both inputs high at the NAND gate. ಎರಡು ಇನ್ಪುಟ್ ಹೈ ಇದ್ದಾಗ ಔಟ್ಪುಟ್ಟು ಲೋ ಆಗುತ್ತೆ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ದಿಸ್ ಈಸ್ ಅಬೌಟ್ ದ ಆಪರೇಷನ್ ಆಫ್ ಅವರ್ NAND ಗೇಟ್. ಸೊ NAND ಗೇಟು TTL NAND ಗೇಟು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವೀಗ ನೋಡಿದ್ವಿ. ಸೊ ದಿಸ್ ಟೇಬಲ್ ಸಮ್ಮರೈಸಸ್ ದ ಆಪರೇಷನ್ ಆಫ್ TTL NAND ಗೇಟ್. ಸೊ ಈ ಒಂದು ಟೇಬಲ್ಲು ಯಾವ ಟ್ರಾನ್ಸಿಸ್ಟರ್ಗಳು ಯಾವ ಸಿಚುವೇಷನಲ್ಲಿ ಆನ್ ಆಗಿರುತ್ತೆ ಮತ್ತು ಯಾವ ಸಿಚುವೇಷನಲ್ಲಿ ಆಫ್ ಆಗಿರುತ್ತೆ ಅನ್ನೋದನ್ನು ಈ ಒಂದು ಟ್ರೂತ್ ಟೇಬಲ್ ನಮಗೆ ತಿಳಿಸ್ತಾ ಇದೆ. ಸೊ ಎ ಬಿ ಅನ್ನೋದು ಎರಡು ಇನ್ಪುಟ್ಸು. ಸೊ ದ ಇನ್ಪುಟ್ಸ್ ದಟ್ ಆರ್ ಗಿವನ್ ಟು ದ ಟ್ರಾನ್ಸಿಸ್ಟರ್ Q1 ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಇಟ್ ಈಸ್ ಎ ಮಲ್ಟಿ ಎಮಿಟರ್ ಟ್ರಾನ್ಸಿಸ್ಟರ್. ಸೊ ಆ ಒಂದು ಮಲ್ಟಿ ಎಮಿಟರ್ ಸೈಡ್ಗೆ ಎರಡು ಇನ್ಪುಟ್ಸ್ನ ಕೊಡ್ತೀವಿ. ಸೊ ದೇರ್ ಆರ್ 4 ಟ್ರಾನ್ಸಿಸ್ಟರ್ಸ್ ಆ್ಯಸ್ ಯು ಹ್ಯಾವ್ ಆಲ್ರೆಡಿ ಸೀನ್ Q1, Q2, Q3 ಆ್ಯಂಡ್ Q4 ಆ್ಯಂಡ್ ದ ಔಟ್ಪುಟ್ Y. ಸೊ ವೆನ್ ಬೋತ್ ದ ಇನ್ಪುಟ್ಸ್ ಆರ್ 0, 0, ದ ಟ್ರಾನ್ಸಿಸ್ಟರ್ Q1 ಈಸ್ ಟರ್ನ್ಡ್ ಆನ್, Q2 ಈಸ್ ಆಫ್, Q3 ಈಸ್ ಆನ್ ಆ್ಯಂಡ್ Q4 ಈಸ್ ಆಫ್. ಸೊ ದ ಔಟ್ಪುಟ್ Y ಈಸ್ ಈಕ್ವಲ್ ಟು 1. ಸೊ Q3 ಆನ್ ಆಗಿದ್ದಾಗ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ VCC ಮೇಲ್ಗಡೆ VCC ಎಲ್ಲರಿಗೂ ಕಾಣಿಸ್ಬೋದು. VCC ಕಾಣಿಸ್ತಾ ಇದೆ. Q3 ಆನ್ ಆಯಿತು ಅಂತ ಹೇಳಿದ್ರೆ ನಮ್ಮ VCC ಇರೋಂಥ ಪೊಟೆನ್ಷಿಯಲ್ಲು ಔಟ್ಪುಟ್ಟಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಆಗ ನಮ್ಮ ಔಟ್ಪುಟ್ನ ನಾವು ಹೈ ಅಂತ ಕರಿತೀವಿ. ಸೊ ಯು ಕ್ಯಾನ್ ಸಿ ದಿಸ್ ಈಸ್ ಸೇಮ್ ಫಾರ್ ದ ಫಸ್ಟ್ 3 ಲೈನ್ಸ್. ಸೊ ಇನ್ಪುಟ್ಸ್ 0, 0 ಇದ್ದಾಗಲೂ ಸಹ Q1, Q2, Q3, Q4 ಸ್ಟೇಟ್ ಸೇಮ್ ಇರುತ್ತೆ. 0, 1 ಇದ್ದಾಗಲೂ ಸೇಮ್ ಇರುತ್ತೆ. 1, 0 ಇದ್ದಾಗಲೂ ಸಹ ಸೇಮ್ ಇರುತ್ತೆ. ಇದು ಮೂರೂ ಕಂಡೀಷನ್ಗೆ ನಮ್ಮ ಟ್ರಾನ್ಸಿಸ್ಟರ್ಸು ಯಾವುದೇ ರೀತಿ ಚೇಂಜ್ ಆಗಲ್ಲ. ಸೇಮ್ 0, 0 ಏನಿರುತ್ತೆ 1, 0 ಸ್ಟೇಟ್ವರೆಗೂ ಅದೇ ಇರುತ್ತೆ. ಲಾಸ್ಟ್ ಫಾರ್ ಇನ್ಪುಟ್ಸ್ ಕಂಡೀಷನ್ 1, 1 ದ ಟ್ರಾನ್ಸಿಸ್ಟರ್ Q1 ಈಸ್ ಆಫ್, Q2 ಈಸ್ ಆನ್, Q3 ಈಸ್ ಆಫ್ ಆ್ಯಂಡ್ ಆಲ್ಸೋ Q4 ಈಸ್ ಆನ್. ಸೊ ದ ಔಟ್ಪುಟ್ ವಿಲ್ ಬಿ 0. ಸೊ ಇದರಿಂದನೂ ಸಹ ನಮಗೆ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ಈ ಸರ್ಕ್ಯೂಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. whenever the transistor Q3 is off, ಟ್ರಾನ್ಸಿಸ್ಟರ್ Q3 ಆಫ್ ಆದರೆ VCC ಇಂದ ಕೆಳಗಡೆ ಬರೋದಕ್ಕೆ ಸಪ್ಲೈ ಬರೋದಕ್ಕೆ ಅಥವಾ ಕರೆಂಟ್ ಪಾಸ್ ಆಗೋದಕ್ಕೆ ಟ್ರಾನ್ಸಿಸ್ಟರ್ Q3 ಆಫ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಜಾಗ ಇಲ್ಲ, ಔಟ್ಪುಟ್ ಸೈಡ್ಗೆ ಬರೋದಕ್ಕೆ ಜಾಗ ಇಲ್ಲ ಟ್ರಾನ್ಸಿಸ್ಟರ್ Q3 ಆಫ್ ಆದಾಗ. ಅದೇ ಟ್ರಾನ್ಸಿಸ್ಟರ್ Q4 ಆನ್ ಆದಾಗ ಏನಾಗುತ್ತೆ, ಔಟ್ಪುಟ್ಟಲ್ಲಿ ಗ್ರೌಂಡ್ ಪೊಟೆನ್ಷಿಯಲ್ಲು ಕಾಣಿಸ್ಕೊಳ್ಳುತ್ತೆ. ಗ್ರೌಂಡ್ ಪೊಟೆನ್ಷಿಯಲ್ ಅಂದರೆ ಯು ನೋ ದಟ್ ಇಟ್ ಈಸ್ 0, ಲಾಜಿಕ್ ಸ್ಟೇಟ್ 0 ಅಂತ ಅಸ್ಯೂಮ್ ಮಾಡ್ಕೊಬೋದು. ಸೊ ಹಾಗಾಗಿ ವೆನ್ ಬೋತ್ ದ ಇನ್ಪುಟ್ಸ್ ಆರ್ 1, 1 ದ ಔಟ್ಪುಟ್ ವಿಲ್ ಬಿ 0. ಸೊ ನಾವು ಲೆಟ್ ಅಸ್ ಸ್ಟಡಿ ದ ಆಪರೇಷನ್ ಆಫ್ ಅನದರ್ logic family, basic gate of another logic family, that is the CMOS logic family. So we already know the basic gate in a CMOS logic family is a CMOS inverter ಅಥವಾ inverter ಅಂದರೆ a NOT gate. So we all know the operation of a NOT gate. NOT gate ಬಗ್ಗೆ ಎಲ್ಲರಿಗೂ ಗೊತ್ತು. whatever input you give it will be inverted ಅಂದರೆ ಅದರದ್ದು ಆಪೋಸಿಟ್ ಸ್ಟೇಟು ಔಟ್ಪುಟ್ಟಲ್ಲಿ ಬರುತ್ತೆ. So I have mentioned the truth table of an inverter. ಇನ್ಪುಟ್ನ 0 ಕೊಟ್ಟರೆ ಔಟ್ಪುಟ್ 1 ಬರುತ್ತೆ, ಇನ್ಪುಟ್ 1 ಕೊಟ್ಟರೆ ಔಟ್ಪುಟ್ಟು 0 ಬರುತ್ತೆ. ದ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ ದಿಸ್ ಸ್ಲೈಡ್ ಶೋಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಅ CMOS ಇನ್ವರ್ಟರ್. ಇಲ್ಲಿ ಒಂದು CMOS ಇನ್ವರ್ಟರ್ದು ಸರ್ಕ್ಯೂಟ್ ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡ್ಬೋದು. CMOS ಅಂದರೆ ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ ಆ್ಯಸ್ ದ ನೇಮ್ ಸೇಸ್ ಇಟ್ ಕನ್ಸಿಸ್ಟ್ ಆಫ್ ಬೋತ್ PMOS ಆ್ಯಸ್ ವೆಲ್ ಆಸ್ NMOS ಟ್ರಾನ್ಸಿಸ್ಟರ್ಗಳು. ಎರಡು ಟ್ರಾನ್ಸಿಸ್ಟರ್ಗಳು Q1 ಮತ್ತು Q2. So now let us see how a CMOS inverter works. So when the input is high, so input na ನಾವು A ಅಂತ ಮೆನ್ಷನ್ ಮಾಡಿದ್ದೀವಿ ಈ ಸರ್ಕ್ಯೂಟಲ್ಲಿ. you can see the output is mentioned as Y. So in this circuit the transistor Q1, the MOSFET Q1 is a P channel MOSFET. So the below Q2 is a N channel MOSFET. ಸೊ ಮೇಲ್ಗಡೆ ಇರೋದು Q1 ಅನ್ನೋದು P ಚಾನಲ್, ಕೆಳಗಡೆ Q2 ಅನ್ನೋದು N ಚಾನಲ್. ಸೊ ಇಲ್ಲಿ ಏನಾಗುತ್ತೆ, ವೆನ್ ದ
ಇನ್ಪುಟ್ ಈಸ್ ಹೈ. ಸೊ ಇನ್ಪುಟ್ನ ನಾವು ಹೈ ಅಂದರೆ ಎ ಈಸ್ ಈಕ್ವಲ್ ಟು 1 ಕೊಟ್ಟಾಗ ಏನಾಗುತ್ತೆ ಅಂದರೆ ಪಿ ಚಾನಲ್ ಮಾಸ್ಫೆಟ್ Q1 ಈಸ್ ಇನ್ ಕಟ್ ಆಫ್ ಸ್ಟೇಟ್. ಪಿ ಚಾನಲ್ ಮಾಸ್ಫೆಟ್ Q1 ಕಟ್ ಆಫ್. ಸೊ ವಿ ಆಲ್ರೆಡಿ ನೋ ವೆನ್ ಎವರ್ ದ ಟ್ರಾನ್ಸಿಸ್ಟರ್ ಈಸ್ ಇನ್ ಕಟ್ ಆಫ್ ರೀಜನ್ ಇಟ್ ವಿಲ್ ನಾಟ್ ಕಂಡಕ್ಟ್. ಬಟ್ ದ ಎನ್ ಚಾನಲ್ ಮಾಸ್ಫೆಟ್ Q2 ಈಸ್ ಕಂಡಕ್ಟಿಂಗ್. Q1 ಏನಾಗಿದೆ ಕಟ್ ಆಫ್ ರೀಜನಲ್ಲಿದೆ, Q2 ಏನಾಗಿದೆ ಅಂದರೆ ಇಟ್ ಈಸ್ ಕಂಡಕ್ಟಿಂಗ್. ಸೊ ದ ಕಂಡಕ್ಟಿಂಗ್ ಮಾಸ್ಫೆಟ್ Q2 ಪ್ರೊವೈಡ್ಸ್ ಎ ಪಾತ್ ಫ್ರಮ್ ಗ್ರೌಂಡ್ ಟು ಔಟ್ಪುಟ್. ಸೊ ಎಲ್ಲರಿಗೂ ಕಾಣಿಸ್ತಿರೋ ಥರ Q2 ಮಾಸ್ಫೆಟ್ಟು ಗ್ರೌಂಡಿಗೆ ಕನೆಕ್ಟ್ ಆಗಿದೆ, ವೆರಾಸ್ Q1 ಮಾಸ್ಫೆಟ್ VDD ಅಥವಾ ಸಪ್ಲೈಗೆ ಕನೆಕ್ಟ್ ಆಗಿದೆ. ಸೊ Q2 ಮಾಸ್ಫೆಟ್ ಗ್ರೌಂಡಿಗೆ ಕನೆಕ್ಟ್ ಆಗಿದೆ ಮತ್ತು Q2 ಈಸ್ ಕಂಡಕ್ಟಿಂಗ್. ಸೊ ವೆನ್ ಎವರ್ ದ ಇನ್ಪುಟ್ ಈಸ್ ಹೈ, Q2 ಕಂಡಕ್ಟ್ ಆಗ್ತಿರೋದ್ರಿಂದ ದ Q2 ಪ್ರೊವೈಡ್ಸ್ ಎ ಪಾತ್ ಫ್ರಮ್ ಗ್ರೌಂಡ್ ಟು ದ ಔಟ್ಪುಟ್. ಗ್ರೌಂಡಿಂದ ಔಟ್ಪುಟ್ಗೆ ಒಂದು ಪಾತ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ದಟ್ ಈಸ್ ವೈ ದ ಔಟ್ಪುಟ್ Y ಈಸ್ ಈಕ್ವಲ್ ಟು ಲೋ ಅಥವಾ Y ಈಸ್ ಈಕ್ವಲ್ ಟು 0 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಸಲ ನಾನು ಸಮ್ಮರೈಸ್ ಮಾಡೋದಾದರೆ, ವೆನ್ ಎವರ್ ವಿ ಗಿವ್ ಅನ್ ಇನ್ಪುಟ್ ಆಫ್ ಹೈ to the CMOS inverter, the P channel MOSFET Q1 is in cutoff state, whereas the N channel MOSFET Q2 starts conducting. So that is why Q2 provides a path between the ground and the output. That is why the output Y is equal to 0. Similarly, when the input is in low state, so A ಗೆ ನಾವು ಲೋ ಅಥವಾ ಲಾಜಿಕ್ 0ನ ಕೊಟ್ವಿ ಅಂತ ಹೇಳಿದ್ರೆ Y ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ದಿಸ್ ಇಸ್ ದ ಆಪೋಸಿಟ್ ಆಫ್ ದ ಫಸ್ಟ್ ಸರ್ಕ್ಯೂಟ್. ಸೊ ಪಿ ಚಾನಲ್ ಮಾಸ್ಫೆಟ್ Q1 ಈಸ್ ಕಂಡಕ್ಟಿಂಗ್. ಸೊ ಈ ಒಂದು ಸರ್ಕ್ಯೂಟಲ್ಲಿ ಅಥವಾ ಈ ಒಂದು ಕಂಡೀಷನಲ್ಲಿ ವೆನ್ ಎವರ್ ಐ ಹ್ಯಾವ್ ಗಿವನ್ ಎ ಅಥವಾ ಇನ್ಪುಟ್ ಈಸ್ ಈಕ್ವಲ್ ಟು 0 ಕೊಟ್ಟಾಗ ನಾನು Q1 ಅಥವಾ ಪಿ ಚಾನಲ್ ಮಾಸ್ಫೆಟ್ ಈಸ್ ಇನ್ ಕಂಡಕ್ಷನ್ ಅಥವಾ ಪಿ ಚಾನಲ್ ಮಾಸ್ಫೆಟ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್ ಆ್ಯಂಡ್ Q2 ಅಥವಾ ಎನ್ ಚಾನಲ್ ಮಾಸ್ಫೆಟ್ ಈಸ್ ಇನ್ ಕಟ್ ಆಫ್ ರೀಜನ್. Q2 ಅಥವಾ ಎನ್ ಚಾನಲ್ ಮಾಸ್ಫೆಟ್ ಕಟ್ ಆಫ್ ರೀಜನಲ್ಲಿದೆ ಆ್ಯಂಡ್ ಇಟ್ ಈಸ್ ನಾಟ್ ಕಂಡಕ್ಟಿಂಗ್. Q1 ಕಂಡಕ್ಟ್ ಆಗ್ತಾ ಇರೋದ್ರಿಂದ ನಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಇಟ್ ಪ್ರೊವೈಡ್ಸ್ ಎ ಪಾತ್ ಫಾರ್ VDD ಟು ಅಪಿಯರ್ ಅಟ್ ದ ಔಟ್ಪುಟ್. VDD ಅಂದರೆ ಸಪ್ಲೈ ವೋಲ್ಟೇಜ್, ಅದು ಔಟ್ಪುಟ್ಟಲ್ಲಿ ಅಪಿಯರ್ ಆಗೋದಕ್ಕೆ ಒಂದು ಪಾತ್ ಅಥವಾ ದಾರಿ ಸಿಕ್ತು. ಹಾಗಾಗಿ VDD ಅಪಿಯರ್ಸ್ ಅಟ್ ದ ಔಟ್ಪುಟ್ ಆ್ಯಂಡ್ ದ ಔಟ್ಪುಟ್ ಈಸ್ ಅ ಹೈ ಅಥವಾ ಲಾಜಿಕ್ 1 ಸ್ಟೇಟ್. ಸೊ ದಟ್ ಈಸ್ ವೈ ವೆನ್ ಎವರ್ ಐ ಆಮ್ ಗಿವಿಂಗ್ an input of 0 we get an output of 1 in an inverter. So some of the important factors to consider with the CMOS inverter ಏನಪ್ಪ ಅಂದರೆ, ಫ್ಲೋಟಿಂಗ್ ಇನ್ಪುಟ್ ಕುಡ್ ಲೀಡ್ ಟು ಕಂಡಕ್ಷನ್ ಆಫ್ ಬೋತ್ ಮಾಸ್ಫೆಟ್ಸ್ ಆ್ಯಂಡ್ ಅ ಶಾರ್ಟ್ ಸರ್ಕ್ಯೂಟ್ ಕಂಡೀಷನ್. ಫ್ಲೋಟಿಂಗ್ ಇನ್ಪುಟ್ ಅಂದರೆ ನೀವು 0ನೂ ಕೊಟ್ಟಿಲ್ಲ 1ನೂ ಕೊಟ್ಟಿಲ್ಲ, ಆ ಥರ ಸಿಚುವೇಷನಲ್ಲಿ ಏನಾಗ್ಬೋದು ಅಂದರೆ ಎರಡೂ ಮಾಸ್ಫೆಟ್ಗಳು ಕಂಡಕ್ಟ್ ಆಗ್ಬೋದು ಮತ್ತು ಸರ್ಕ್ಯೂಟು ಶಾರ್ಟ್ ಆಗ್ಬೋದು. ಇಟ್ ಶುಡ್ ದೇರ್ ಫೋರ್ ಬಿ ಅವಾಯ್ಡೆಡ್. ಸೊ ಈ ಕಂಡೀಷನನ್ನು ನಾವು ಅವಾಯ್ಡ್ ಮಾಡಬೇಕು. So also you can see there is no conduction path between VDD and ground in both the input conditions. ಅಂದರೆ VDD ಸಪ್ಲೈ ವೋಲ್ಟೇಜ್ ಮತ್ತು ಗ್ರೌಂಡ್ ಮಧ್ಯ ಡೈರೆಕ್ಟ್ ಕಂಡಕ್ಷನ್ ಪಾತು ಯಾವುದೇ ಇನ್ಪುಟ್ ಕಂಡೀಷನಲ್ಲೂ ನಾವು ಪ್ರೊವೈಡ್ ಮಾಡಿಲ್ಲ. ಯಾವುದೇ ಇನ್ಪುಟ್ ಕಂಡೀಷನ್ ಅಂದರೆ ವೆದರ್ ದ ಇನ್ಪುಟ್ ಈಸ್ 0 ಆರ್ ದ ಇನ್ಪುಟ್ ಈಸ್ 1. ಇನ್ ಬೋತ್ ಆಫ್ ದೀಸ್ ಸಿಚುವೇಶನ್ಸ್ ದೇರ್ ಈಸ್ ನೋ ಪಾತ್ ಬಿಟ್ವೀನ್ ದ ಸಪ್ಲೈ ವೋಲ್ಟೇಜ್ ಆ್ಯಂಡ್ ದ ಗ್ರೌಂಡ್. ಸೊ ಮೇಲ್ಗಡೆದು ಆನ್ ಆಗಿದ್ರೆ ಅಂದರೆ ಪಿ ಚಾನಲ್ ಮಾಸ್ಫೆಟ್ ಆನ್ ಆಗಿದ್ರೆ ಎನ್ ಚಾನಲ್ ಮಾಸ್ಫೆಟ್ ಆಫ್ ಆಗಿರುತ್ತೆ, ಅಥವಾ ಪಿ ಚಾನಲ್ ಮಾಸ್ಫೆಟ್ ಆಫ್ ಆಗಿದ್ರೆ ಎನ್ ಚಾನಲ್ ಮಾಸ್ಫೆಟ್ ಆಫ್ ಆಗಿರುತ್ತೆ. ಅಂದರೆ VDDಯಿಂದ ಔಟ್ಪುಟ್ವರೆಗೂ ಜಾಗ ಸಿಗುತ್ತೆ ಅಥವಾ ಗ್ರೌಂಡಿಂದ ಔಟ್ಪುಟ್ವರೆಗೂ ಕಂಡಕ್ಷನ್ ಆಗೋದಕ್ಕೆ ಜಾಗ ಸಿಗುತ್ತೆ ಅಷ್ಟೇ. ಬಟ್ VDDಯಿಂದ ಗ್ರೌಂಡ್ವರೆಗೂ ಕಂಡಕ್ಷನ್ ಆಗೋದಕ್ಕೆ ನಮಗೆ ಯಾವುದೇ ರೀತಿ ಪಾತು ಸಿಗಲ್ಲ. There is practically zero power dissipation in static conditions. So this is very important characteristic of a CMOS logic family. CMOS logic ಫ್ಯಾಮಿಲಿಯಲ್ಲಿ ಸ್ಟ್ಯಾಟಿಕ್ ಕಂಡೀಷನಲ್ಲಿ ಝೀರೋ ಪವರ್ ಡಿಸಿಪೇಷನ್ ಅಂತ ಹೇಳ್ತೀವಿ. ಸ್ಟ್ಯಾಟಿಕ್ ಕಂಡೀಷನ್ ಅಂದರೆ ಏನಪ್ಪ ಅಂದರೆ ವೆನ್ ಎವರ್ ದ ಸರ್ಕ್ಯೂಟ್ ಈಸ್ ನಾಟ್ ಪವರ್ಡ್ ಆನ್, ಸುಮ್ಮನೆ ನೀವು ಸರ್ಕ್ಯೂಟ್ನ ಇಟ್ಟಿದ್ದೀರಾ, ಪವರ್ ಆನ್ ಮಾಡಿಲ್ಲ ಅಥವಾ ಪವರ್ ಸಪ್ಲೈ ಕೊಟ್ಟಿಲ್ಲ, ಅಂಥ ಸಿಚುವೇಷನಲ್ಲಿ ನಮ್ಮ ಸರ್ಕ್ಯೂಟು ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅದ್ರ ಪಾಡಿಗೆ ಅದೇನೆ ಯಾವುದೇ ರೀತಿ ಪವರ್ ಡಿಸಿಪೇಷನನ್ನು ಮಾಡೋದಿಲ್ಲ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ CMOS ಲಾಜಿಕ್ ಫ್ಯಾಮಿಲಿ. ನಾವೀಗ ಪೋರ್ಟೇಬಲ್ ಎಲೆಕ್ಟ್ರಾನಿಕ್ಸ್ ಅಂತ ಅವತ್ತಿಂದ ಮಾತಾಡ್ತಾ ಇದ್ದೀವಿ. ದಟ್ ಮೀನ್ಸ್ ಮೊಬೈಲ್ ಆ್ಯಸ್ ವೆಲ್ ಆ್ಯಸ್ ಅವರ್ ಲ್ಯಾಪ್ಟಾಪ್. ಸೊ ಈ ಡಿವೈಸ್ಗಳು ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಒಂದು ಸಲ ಚಾರ್ಜ್ ಮಾಡಿ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಅದು ಪವರ್ ಡಿಸಿಪೇಷನ್ ಆಗ್ತಾ ಇದ್ದರೆ ನಿಮ್ಮ ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ, ಡಿವೈಸ್ ಹೀಟಪ್ ಆಗುತ್ತೆ. ವಿ ಹ್ಯಾವ್ ಆಲ್ರೆಡಿ ಸೀನ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಟ್ ಥಿಂಗ್. ಸೊ ಅಂಥ ಸಿಚುವೇಷನು ನಮ್ಮ CMOS ಲಾಜಿಕ್ ಫ್ಯಾಮಿಲಿಯಲ್ಲಿ ಅರೈಸ್ ಆಗೋದಿಲ್ಲ. ಸೊ ದೆರ್ ಈಸ್ ಓನ್ಲಿ ಡೈನಮಿಕ್ ಪವರ್ ಡಿಸಿಪೇಷನ್ ವಿಚ್ ಅಕರ್ಸ್ ಡ್ಯೂರಿಂಗ್ ದ ಸ್ವಿಚಿಂಗ್ ಆಪರೇಷನ್ಸ್ ಆಫ್ ಮಾಸ್ಫೆಟ್. ಸೊ ಡೈನಮಿಕ್ ಡಿಸಿಪೇಷನ್ ಎಲ್ಲ ಇದ್ದೇ ಇರುತ್ತೆ, ಎಲ್ಲ ಲಾಜಿಕ್ ಫ್ಯಾಮಿಲಿಯಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಸ್ಟ್ಯಾಟಿಕ್ ಡಿಸಿಪೇಷನ್ ಈಸ್ ವೆರಿ
ಲೆಸ್. ಸ್ಟ್ಯಾಟಿಕ್ ಕಂಡೀಷನಲ್ಲಿ ಪವರ್ ಡಿಸಿಪೇಷನ್ ಇಸ್ 0. ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಅವರ್ CMOS ಇನ್ವರ್ಟರ್. ಸೊ ದಿಸ್ ಟ್ರೂತ್ ಟೇಬಲ್ ಶೋಸ್ ದ ವರ್ಕಿಂಗ್ ಆಫ್ ಅವರ್ CMOS ಇನ್ವರ್ಟರ್. ಯಾವ್ಯಾವ ಇನ್ಪುಟ್ ಕಂಡೀಷನಲ್ಲಿ ಯಾವ ಟ್ರಾನ್ಸಿಸ್ಟರು ಯಾವ್ಯಾವ ಸ್ಟೇಟಲ್ಲಿರುತ್ತೆ ಅನ್ನೋದನ್ನು ದಿಸ್ ಟ್ರೂತ್ ಟೇಬಲ್ ಸಮರೈಸಸ್. ಸೊ ಇಟ್ ಕನ್ಸಿಸ್ಟ್ ಆಫ್ ಇನ್ಪುಟ್ ಅಂದರೆ ನಾವು ಲಾಜಿಕ್ 1 ಕೊಡ್ಬೋದು ಅಥವಾ ಲಾಜಿಕ್ 0 ಕೊಡ್ಬೋದು. ಲಾಜಿಕ್ 1 ಅಂದರೆ ವಿ ಕ್ಯಾನ್ ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಪ್ಲಸ್ VDD ಆರ್ ದ ಸಪ್ಲೈ ವೋಲ್ಟೇಜ್, ವೇರಾಸ್ ಲಾಜಿಕ್ 0 ಅಂದರೆ ನಾವು ಯಾವುದೇ ರೀತಿ ವೋಲ್ಟೇಜ್ನ ಕೊಟ್ಟಿಲ್ಲ ಅಂತ. ಸೊ ವೆನೆವರ್ ಐ ಹ್ಯಾವ್ ಗಿವನ್ ಅನ್ ಇನ್ಪುಟ್ ಆಫ್ ಲಾಜಿಕ್ 1, the transistor Q1 is in off ಅಥವಾ transistor Q1 is in cutoff region and the transistor Q2 is conducting. So ಹಾಗಾಗಿ the output voltage at the output is 0. Since the output voltage is 0, it is considered as logic 0. Similarly, when I have applied a logic 0 at the input, that is the voltage of 0, the transistor Q1 is on whereas the transistor Q2 is ಆಫ್. ಸೊ ಹಾಗಾಗಿ ನಮ್ಮ ಔಟ್ಪುಟ್ಟಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ VDD ಕಾಣಿಸ್ಕೊಳ್ಳುತ್ತೆ. ಸೊ ಇಫ್ ದ ಔಟ್ಪುಟ್ ಕನ್ಸಿಸ್ಟ್ ಆಫ್ ಪ್ಲಸ್ VDD, ವಿ ಕ್ಯಾನ್ ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಅ ಲಾಜಿಕ್ 1 ಅಥವಾ ಲಾಜಿಕ್ ಹೈ ಸ್ಟೇಟ್ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಸೊ ನಾವು ಲೆಟ್ ಅಸ್ ಸಿ ಸಮ್ ಆಫ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಬೌಟ್ ದ ಸೆಷನ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್. ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋ ಟಾಪಿಕ್ಸ್ದು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ಡಿಸ್ಕಸ್ ಮಾಡೋಣ. In a CMOS logic circuit, the NMOS transistor acts as load, pull-up network, pull-down network, or it is not used in a CMOS circuit. Load ಆಗಿ ವರ್ಕ್ ಆಗುತ್ತಾ, pull-up network ಆಗಿರುತ್ತಾ, pull-down network ಆಗಿರುತ್ತಾ, ಅಥವಾ ಅದು CMOS ಸರ್ಕ್ಯೂಟಲ್ಲಿ ನಾವು ಯೂಸೇ ಮಾಡಿರಲ್ವಾ. ಸೊ ವಿ ಆಲ್ ನೋ ದಟ್ NMOS ಟ್ರಾನ್ಸಿಸ್ಟರು ನಮ್ಮ CMOS ಸರ್ಕ್ಯೂಟಲ್ಲಿ ಇದ್ದೇ ಇರುತ್ತೆ ಅಂತ. ಸೊ ಬೈ ಡಿಫಾಲ್ಟ್ ನಾವು 4th ಆಪ್ಷನ್ನ ತೆಗೆದಾಕ್ಬಿಡ್ಬೋದು. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಆನ್ಸರ್. So it works as a pull down network. So TTL was invented in 1961 by whom? So Baker Clamp, James L. Bowie, Chris Brown, or is it Frank Van Lass? So we have already discussed that TTL was invented by James L. Bowie. The next question is, the speed of dash circuits is limited by the tendency of common emitter circuits to go into saturation, whether it is TTL or ECL or RTL or DTL. So the correct answer is TTL gate. So which type of output current flows towards or into the output terminal in a logic circuit? ಸೊ ಯಾವ ರೀತಿ ಕರೆಂಟು ನಮ್ಮ ಔಟ್ಪುಟ್ ಟರ್ಮಿನಲ್ ಟುವರ್ಡ್ಸ್ ಅಥವಾ ಒಳಗಡೆ ಔಟ್ಪುಟ್ ಟರ್ಮಿನಲ್ ಒಳಗಡೆ ಬರುತ್ತೆ? ಸೊ ದ ಆಪ್ಷನ್ಸ್ ಆರ್ ಸೋರ್ಸಿಂಗ್ ಕರೆಂಟ್, ಸಿಂಕಿಂಗ್ ಕರೆಂಟ್, ಬೋತ್ A and B, ಅಥವಾ ನನ್ ಆಫ್ ದಿ ಅಬೋವ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿಂಕಿಂಗ್ ಕರೆಂಟ್. ಸೊ ದಿಸ್ ಬ್ರಿಂಗ್ಸ್ us into two important concepts, ಸೋರ್ಸಿಂಗ್ ಕರೆಂಟ್ ಮತ್ತು ಸಿಂಕಿಂಗ್ ಕರೆಂಟ್ ಅಂತ. ಸಿಂಕಿಂಗ್ ಕರೆಂಟ್ ಅಂದರೆ ಏನಪ್ಪ ಅಂದರೆ ಯಾವಾಗಲೂ ನಮ್ಮ ಔಟ್ಪುಟ್ ಟರ್ಮಿನಲ್ ಒಳಗಡೆ ಟುವರ್ಡ್ಸ್ ದ ಔಟ್ಪುಟ್ ಟರ್ಮಿನಲ್ ಬರೋ ಅಂಥ ಕರೆಂಟನ್ನ ನಾವು ಸಿಂಕಿಂಗ್ ಕರೆಂಟ್ ಅಂತ ಕರಿತೀವಿ. ವೆರಾಸ್ ಅನದರ್ ಟೈಪ್ ಆಫ್ ಕರೆಂಟ್ ಈಸ್ ದೇರ್ ವಿಚ್ ಈಸ್ ಕಾಲ್ಡ್ ಆಸ್ ಸೋರ್ಸಿಂಗ್ ಕರೆಂಟ್ ಅಂತ. ಸೋರ್ಸಿಂಗ್ ಕರೆಂಟ್ ಅಂದರೆ ಏನಾಗುತ್ತೆ ಅಂದರೆ ಫ್ರಮ್ ದ ಔಟ್ಪುಟ್ ಟರ್ಮಿನಲಿಂದ ಹೊರಗಡೆ ಹೋಗೋ ಅಂಥ ಕರೆಂಟನ್ನ ನಾವು ಸೋರ್ಸಿಂಗ್ ಕರೆಂಟ್ ಅಂತ ಕರಿತೀವಿ. ಸೋರ್ಸಿಂಗ್ ಕರೆಂಟ್ ಅಂದರೆ ಏನು ಕರಿತೀವಪ್ಪ ಅಂತ ಹೇಳಿದ್ರೆ ಔಟ್ಪುಟ್ ಟರ್ಮಿನಲಿಂದ ಹೊರಗಡೆ ಹೋಗ್ತಾ ಇರೋದ್ರಿಂದ ಇನ್ನೊಂದು ಸರ್ಕ್ಯೂಟ್ನ ನಾವು ನಮ್ಮ ಔಟ್ಪುಟ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ಆ ಒಂದು ಸರ್ಕ್ಯೂಟ್ಗೆ ಇದು ಕರೆಂಟ್ನ ಸಪ್ಲೈ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಸೋರ್ಸಿಂಗ್ ಕರೆಂಟ್ ಅಂತೀವಿ. ಸಿಂಕಿಂಗ್ ಕರೆಂಟ್ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ ಔಟ್ಪುಟ್ ಟರ್ಮಿನಲ್ಗೆ ಇನ್ನೊಂದು ಸರ್ಕ್ಯೂಟ್ನ ನಾವು ಕನೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಆ ಪಕ್ಕದ ಸರ್ಕ್ಯೂಟಿಂದ ನಮ್ಮ ಫಸ್ಟ್ ಸರ್ಕ್ಯೂಟು ಔಟ್ಪುಟ್ ಟರ್ಮಿನಲ್ಲು ಕರೆಂಟ್ನ ಡ್ರಾ ಮಾಡ್ತಾ ಇರುತ್ತೆ ಇನ್ ಟುವರ್ಡ್ಸ್ ದ ಔಟ್ಪುಟ್. ಸೊ ಔಟ್ಪುಟ್ ಸರ್ಕ್ಯೂಟು ಒಳಗಡೆಗೆ ಡ್ರಾ ಮಾಡ್ತಾ ಇರುತ್ತೆ ಕರೆಂಟನ್ನ, ಹಾಗಾಗಿ ನಾವು ಸಿಂಕಿಂಗ್ ಕರೆಂಟ್ ಅಂತ ಕರಿತೀವಿ. ಸೊ ಇನ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಟೂ ಆಫ್ ದ ಇಂಪಾರ್ಟೆಂಟ್ ಸರ್ಕ್ಯೂಟ್ಸ್ ಆಫ್ ಅವರ್ TTL ಲಾಜಿಕ್ ಫ್ಯಾಮಿಲಿ ಆ್ಯಸ್ ವೆಲ್ ಆಸ್ ಅವರ್ CMOS ಲಾಜಿಕ್ ಫ್ಯಾಮಿಲಿ. ಆ ಎರಡೂ ಲಾಜಿಕ್ ಫ್ಯಾಮಿಲೀಸಲ್ಲಿ ವೆರಿ ಇಂಪಾರ್ಟೆಂಟ್ ಸರ್ಕ್ಯೂಟ್ಸ್ನ ನಾವು ಅಬ್ಸರ್ವ್ ಮಾಡಿದ್ದೀವಿ. ಯಾವುದಪ್ಪ ಅಂತ ಹೇಳಿದ್ರೆ TTL ಲಾಜಿಕ್ ಫ್ಯಾಮಿಲಿಯಲ್ಲಿ ನ್ಯಾಂಡ್ ಗೇಟ್, ವಿ ಹ್ಯಾವ್ ಸೀನ್ ದ ಕನ್ಸ್ಟ್ರಕ್ಷನ್ ಆಫ್ ಅ TTL ನ್ಯಾಂಡ್ ಗೇಟ್, ವಿ ಹ್ಯಾವ್ ಸೀನ್ ದ ಆಪರೇಷನ್ ಆಫ್ ಅ TTL ನ್ಯಾಂಡ್ ಗೇಟ್, ಇನ್ಪುಟ್
ಕಂಡೀಷನ್ಸ್ ಏನೇನು ಕೊಟ್ಟಾಗ ಔಟ್ಪುಟ್ ಟಿ ಟಿ ಎಲ್ ನ್ಯಾಂಡ್ ಗೇಟು ಯಾವ ಥರ ಬರುತ್ತೆ, ಟ್ರಾನ್ಸಿಸ್ಟರ್ಗಳು ಯಾವಾಗ ಆನ್ ಆಗಿರುತ್ತೆ ಯಾವಾಗ ಆಫ್ ಆಗಿರುತ್ತೆ ಅನ್ನೋದನ್ನು ನೋಡಿದ್ದೀವಿ. ಅಗೇನ್ ವಿ ಹ್ಯಾವ್ ಸೀನ್ CMOS ಇನ್ವರ್ಟರ್ ಸರ್ಕ್ಯೂಟ್ನೂ ಸಹ ನಾವು ಅಬ್ಸರ್ವ್ ಮಾಡಿದ್ದೀವಿ. ಯಾವ ರೀತಿ ಸರ್ಕ್ಯೂಟ್ನ ನಾವು ಬಿಲ್ಡ್ ಮಾಡಿದ್ದೀವಿ, ಯಾವ ರೀತಿ ನಮ್ಮ ಎನ್ ಚಾನಲ್ ಟ್ರಾನ್ಸಿಸ್ಟರು ಮತ್ತು ಪಿ ಚಾನಲ್ ಟ್ರಾನ್ಸಿಸ್ಟರ್ ಅಥವಾ ಪಿ ಚಾನಲ್ ಮಾಸ್ಫೆಟ್ ಮತ್ತು ಎನ್ ಚಾನಲ್ ಮಾಸ್ಫೆಟ್ ಯಾವಾಗ ಆನ್ ಆಗುತ್ತೆ ಯಾವಾಗ ಆಫ್ ಆಗುತ್ತೆ, ಯಾವ ಥರ ಕನೆಕ್ಷನ್ ಮಾಡಿದ್ದೀವಿ ಅನ್ನೋದನ್ನು ನಾವು ನೋಡಿದ್ದೀವಿ. ವಿ ಹ್ಯಾವ್ ಆಲ್ ಅಂಡರ್ಸ್ಟುಡ್ ದ ವರ್ಕಿಂಗ್ ಆಫ್ TTL NAND gate as well as CMOS inverter. Thank you.